ಕನ್ನಡ ಜಿಲ್ಲೆಯ ಮುಂಡಂಗೂಡ್ನ ಕರಗಿನಕೊಪ್ಪ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಬುಧವಾರ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶಾಲೆಯಲ್ಲಿನ ಅವ್ಯವಸ್ಥೆಗಳನ್ನು ಕಂಡು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಾಲೆಯ ಆಡಳಿತ ಮಂಡಳಿ ಹಾಗೂ ಪ್ರಿನ್ಸಿಪಾಲ್ ಆನಂದ ಚಿಕ್ಕೋಡಿ ಅವರ ನಿರ್ಲಕ್ಷ್ಯದ ವಿರುದ್ಧ ಗರಂ ಆದ ಡಿಸಿ ಸೋಮವಾರ ನಡೆದ ಗಲಾಟೆಯ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ್ದಾರೆ. ಈ ವೇಳೆ ಶಾಲೆಯ ಅಡುಗೆ ಸಿಬ್ಬಂದಿ ಜಿಲ್ಲಾಧಿಕಾರಿಗಳ ಎದುರು ತಮ್ಮ ಅಳಲು ತೋಡಿಕೊಂಡಿದ್ದು 290ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ರು ಅಡುಗೆಗೆ ಅಗತ್ಯವಿರುವಷ್ಟು ಅಕ್ಕಿ, ಬೇಳೆ, ಎಣ್ಣೆ, ತರಕಾರಿ ಹಾಗೂ ಹಾಲನ್ನ ಪೂರೈಸುತ್ತಿಲ್ಲ ಎಂದು ದೂರನ್ನು ನೀಡಿದ್ದಾರೆ. ಸಿಬ್ಬಂದಿಯ ದೂರಿನ ಮೇರೆಗೆ ಅಡುಗೆ ಕೊಠಡಿಯನ್ನ ಪರಿಶೀಲಿಸಿದ ಜಿಲ್ಲಾಧಿಕಾರಿಗಳು ಕೂಡಲೇ ಬುಧವಾರ ರಾತ್ರಿಯಿಂದಲೇ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸಾಮಗ್ರಿಗಳನ್ನ ನೀಡುವಂತೆ ಖಡಕ್ ಸೂಚನೆ ನೀಡಿದ್ದಾರೆ. ಅಲ್ಲದೆ ಶಾಲೆ ನಿರ್ವಹಣೆಯಲ್ಲಿನ ಲೋಪಗಳ ಬಗ್ಗೆ ಸಂಪೂರ್ಣ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು. ಇನ್ನು ಮುಂದಿನ 10 ದಿನದೊಳಗೆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸದಿದ್ರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸಮಾಜ ಕಲ್ಯಾಣ ಇಲಾಖಾಧಿಕಾರಿ ಅಶೋಕ್ ಪವಾರ್ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ. ಸದ್ಯ ಸಾಮಗ್ರಿ ವಿತರಣೆಯ ಮೇಲ್ವಿಚಾರಣೆಗೆ ವಿದ್ಯಾರ್ಥಿಗಳನ್ನೇ ಒಳಗೊಂಡು ತಂಡವನ್ನ ರಚಿಸಲು ಸೂಚನೆ ನೀಡಲಾಗಿದ್ದು ಈ ಪ್ರಕರಣದ ಬಗ್ಗೆ ಪೊಲೀಸ್ ತನಿಖೆಗೂ ಆದೇಶಿಸಲಾಗಿದೆ. ಇವು ಇಡಲಿಕ್ಕೆ ಜಾಗ ಇಲ್ಲ. ಸದ್ಯಕ್ಕೆ ಇಟ್ಟಿದ್ದು ಹೊಸ ಬುಕ್ ಬಂದ ಕಟ್ಟಿ ಇಡ್ತೀವಲ್ಲ. ಲ್ಯಾಬ್ ಇಲ್ಲಿ ಕೆಲವೊಂದು ಬರಬೇಕು ಏನು ಲಾಸ್ಟ್ ಟೈಮ್ ಮಕ್ಕಳ ರಜೆಗೆ ಹೋಗ್ಬೇಕಾದ್ರೆ ಬುಕ್ಸ್ ಎಲ್ಲ ಅಲ್ಲಿ ಇಟ್ಟಿವಿ ನಾವು. ಆಯ್ತು, ಶಾಲೆ ಸ್ಟಾರ್ಟ್ ಆಗಿ ಒಂದು ತಿಂಗಳು ಆಯ್ತಲ್ಲ, ಹೀಗೆ ಇಟ್ಟರೆ ಮಕ್ಕಳು ಹೆಂಗೆ ಯೂಸ್ ಮಾಡ್ತಾರೆ? ಇನ್ನೇನು ಲ್ಯಾಬ್ ಸ್ಟಾರ್ಟ್ ಆದ ನಂತರ ಇಲ್ಲಿ ಮಾಡ್ತೀವಿ. ಕೊಟ್ಟಿದ್ದೀವಿ. ಕೊಟ್ಟಿದ್ದೀವಿ. ಇವು ಇಡಲಿಕ್ಕೆ ಜಾಗ ಇಲ್ಲ. ಸದ್ಯಕ್ಕೆ ಇಟ್ಟಿದ್ದು ಹೊಸ ಬುಕ್ ಬಂದ ಕಟ್ಟಿ ಇಡ್ತೀವಲ್ಲ. ಲ್ಯಾಬ್ ಇಲ್ಲಿ ಕೆಲವೊಂದು ಬರಬೇಕು ಏನು ಲಾಸ್ಟ್ ಟೈಮ್ ಮಕ್ಕಳ ರಜೆಗೆ ಹೋಗ್ಬೇಕಾದ್ರೆ ಬುಕ್ಸ್ ಎಲ್ಲ ಅಲ್ಲಿ ಇಟ್ಟಿವಿ ನಾವು. ಆಯ್ತು, ಶಾಲೆ ಸ್ಟಾರ್ಟ್ ಆಗಿ ಒಂದು ತಿಂಗಳು ಆಯ್ತಲ್ಲ, ಹೀಗೆ ಇಟ್ಟರೆ ಮಕ್ಕಳು ಹೆಂಗೆ ಯೂಸ್ ಮಾಡ್ತಾರೆ? ಇನ್ನೇನು ಲ್ಯಾಬ್ ಸ್ಟಾರ್ಟ್ ಆದ ನಂತರ ಇಲ್ಲಿ ಮಾಡ್ತೀವಿ.